ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಒಂದಿಲ್ಲ ಒಂದು ಟೀಕೆಗಳು ಘಟನೆಗಳು ನಡೆದಿರ್ತವೆ. ಅಂತಹ ಘಟನೆಗಳನ್ನು ನಂಬುವುದು ತುಂಬಾ ಕಷ್ಟನೂ ಆಗುತ್ತೆ. ಹಾಗೆಯೇ ಇವತ್ತಿನ ಕತೆ. ಈ ಕತೆ ಹೇಗಿದೆ ಅಂದ್ರೆ ಅದರ ಜೊತೆ ಇದು ಒಂದು ಕತೆಯಾಗಿ ಬೆಸ್ತೈತಿ. ಈ ಒಂದು ಘಟನೆ ಶರ್ಮಾ ಎಂಬ ಕುಟುಂಬ ಜೊತೆಗೆ ಇದೆ. ಸ್ನೇಹಿತರೆ, ಈ ಒಂದು ಹೊಸ ಕತೆ ಮಾಡ್ತಾ ಇದ್ದೀನಲ್ಲ, ಹೇಗೆ ನೀವು ಹಿಂದಿನ ಕತೆಗೆ ಹೇಗೆ ಪ್ರೋತ್ಸಾಹ ಕೊಡ್ತಿದ್ರೋಡು ಹಾಗೇನೆ ಈ ಕತೆಗೂ ಪ್ರೋತ್ಸಾಹ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ಕೊಳ್ತೀನಿ ರೀ ಫ್ರೆಂಡ್ಸ್. ಪ್ಲೀಸ್ 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 ಸ್ನೇಹಿತರೆ, ಇವಾಗ ಕತೆ ಶುರು ಮಾಡೋಣಲ್ವಾ? ಇವರ ಹೆಸರು ಅಶೋಕ್ ಶರ್ಮಾ. ಇವರೊಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ. ಶರ್ಮಾ ಅವರಿಗೆ ದೆಹಲಿಗೆ ಟ್ರಾನ್ಸ್ಫರ್ ಆಯಿತು. ಹೊಸದಾಗಿ ಮನೆಗೆ ಶಿಫ್ಟು ಕೂಡ ಆದರು. ಇದೇ ನೋಡಿ ಶರ್ಮಾ ಅವರು ಶಿಫ್ಟ್ ಆದಂತಹ ದೆಹಲಿಯ ಮನೆ. ಶರ್ಮಾ ಅವರ ಪತ್ನಿ ಒಳ್ಳೆಯ ಗೃಹಿಣಿಯಾಗಿದ್ದಳು ಹಾಗೂ ಮಗಳು ವೇದ ಹೊಸ ಊರಿಗೆ ಬಂದು ತುಂಬ ಸಂತೋಷವಾಗಿದ್ದಳು. ತನ್ನ ಓದಿನ ಜೊತೆಗೆ ಕೆಲಸವನ್ನು ಮಾಡಲು ಇಷ್ಟಪಡುತ್ತಿದ್ದಳು. ಇದರಿಂದ ದೆಹಲಿಯಂತಹ ಊರಿನಲ್ಲಿ ಇರುವಂತಹ ಅವಕಾಶಗಳು ಎಲ್ಲಿ ಸಿಗುತ್ತದೆ ಎಂಬ ಆಸೆ ಅವಳದ್ದು. ಇದೇ ಒಂದು ಆಸೆಯಿಂದ ವೇದ ಅವರ ಅಪ್ಪನ ಜೊತೆ ದೆಹಲಿಗೆ ಬಂದಿದ್ದಾಳೆ. ಅಪ್ಪ, ಈ ಮನೆ ನೋಡು ಎಷ್ಟು ಚಲೋ ಐತಿ. ಇಷ್ಟ ಆಯ್ತನ ಮಗಳ? ಹ್ಞೂ ಅಪ್ಪ. ಹೀಗೆ ಎಲ್ಲರೂ ಹೊಸ ಮನೆಗೆ ಬಂದು ಖುಷಿಯಾಗಿ ಇದ್ರು. ಅಪ್ಪ, ಮನೆ ಏನೋ ಚೆನ್ನಾಗಿದೆ, ಆದರೆ ತುಂಬ ಹಳೆ ಮನೆ ಅನಿಸುತ್ತೆ ಅಲ್ವಾ ಅಪ್ಪ? ಹೌದು ಮಗಳ, ನಿನಗೆ ಗೊತ್ತಿದೆಯಲ್ಲ ವೇದ, ದಿಲ್ಲಿಯಲ್ಲಿರುವಂತಹ ದೊಡ್ಡ ಊರಲ್ಲಿ ಮನೆ ಬಾಡಿಗೆ ಸಿಗೋದೇ ಒಂದು ದೊಡ್ಡ ಕಷ್ಟ. ಆ ಕಷ್ಟದಲ್ಲೇ ಅದು ಈ ಒಂದು ಊರಲ್ಲಿ ಮನೆ ಹುಡುಕೋದು, ಅದು ಬಾಡಿಗೆ ತೊಗೊಳೋದು ಅಂದರೆ ತುಂಬಾ ಕಷ್ಟ. ಅಂಥದ್ರಲ್ಲೇ ಈ ಮನೆ ಆಫೀಸಿಗೆ ತುಂಬ ಸಮೀಪಾಗೈತಿ. ಅದಕ್ಕೆ ನೋಡುತ್ತನ ಈ ಮನೆನ ನಾನು ಒಪ್ಕೊಂಡ್ಬಿಟ್ಟೆ ನೋಡ್ವೇದ. ಹೌದಾ ಅಪ್ಪ? ಮತ್ತೆ ಯಾಕ ಅಲ್ಲಿ ಇಲ್ಲಿ ಜಾಡ ಇದಾಗೈತಿ? ಯಾಕ ಈ ಮನೆಗೆ ಯಾರು ಇದಿಲ್ಲನ? ಹೌದು ಮಗಳ, ಏನ ಮನಿನೇ ನವೀಕರಿಸಿದ್ರಂತ. ಅದಕ್ಕೆ ಮನಿನ ಖಾಲಿ ಮಾಡಿ ಬೇರೆ ಕಡೆ ಇದ್ರಲ್ಲ ಅವರು, ಅದಕ್ಕೆ ಈ ಮನೆಗೆ ಒಳ್ಳೆ ಬಂದೇ ಇಲ್ಲ ನೋಡೋರು. ಹಂಗೆ ಬಿಟ್ಟುಬಿಟ್ಟಾರ. ಅದಕ್ಕೆ ಹಿಂಗೆ ಜಾಡ ಗೀಡ ಆಗೈತಿ. ಬಿಡು, ಅದಕ್ಕೇನಾಗುತ್ತೆ. ಅಯ್ಯೋ ಮಗಳ ರೀ, ಯಾಕ್ರಿ ಯೋಚನೆ ಮಾಡ್ತೀರಿ? ಯೋಚನೆ ಮಾಡಬೇಡ್ರಿ. ನಮ್ಮ ಹಳಿ ಮನೆ ಇತ್ತಲ್ಲ, ಹಂಗನ ಈ ಮನೆನೂ ಪಳಪಳ ಅಂತ ಹೊಳಂಗೆ ಮಾಡ್ತೀನಿ ನೋಡ್ರಿ. ಪಳ ಪಳ ಹೊಳಿವಂತ ಮಾಡ್ತೀಯ ಬೇವ? ಮಾಡು. ಮತ್ತು ಹೊಳಿಬೇಕಂತಂದ್ಬಿಟ್ಟು ಬಣ್ಣ ಎಲ್ಲ ತಿಕ್ಕಿ ಎಲ್ಲ ಹಾಳು ಮಾಡಿಬಿಟ್ಟು ನೋಡಿ ಮತ್ತೆ. ಹೌದ್ಲೇ, ನಿನ್ನ ಮಗಳು ಹೇಳ್ದಂಗೆ ಮತ್ತೆ ಹಂಗೆ ಮಾಡಿ ನೋಡಿ ಮತ್ತೆ. ಅಯ್ಯೋ ರೀ, ಹೀಗೆ ಈ ಮನೆಗೆ ಬಂದು ಎಲ್ಲ ಸ್ವಚ್ಛ ಮಾಡಲು ಖುಷಿಯಾಗಿ ಮಾತಾಡ್ಕೊಂತ ಇದ್ರು ಈ ಕುಟುಂಬದವರು. ಮನೆಯನ್ನು ಕುಟುಂಬದವರು ಸ್ವಚ್ಛ ಮಾಡ್ತಾ ಇದ್ರು. ವೇದ ಮೇಲ್ಗಡೆ ರೂಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ರೂಮಿನ ಕಡೆ ಹೊರಟ್ಲು ವೇದ.